ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಅವ್ರೆ. ಅವ್ರ ನಕ್ಷತ್ರ ಹೇಳಿಮಾ. ನಕ್ಷತ್ರ ಸ್ವಾತಿ ನಕ್ಷತ್ರ, ತುಲಾ ರಾಶಿ, ರವಿಕುಮಾರ್ ಅಂತ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ ಅದು 88 ಅಲ್ಲಿ ಹುಟ್ಟಿದ್ದು. ವಯಸ್ಸು ಕೇಳಿದ್ರೆ ಏನಮ್ಮ ವಯಸ್ಸು ಹೇಳಿ ತಾಯಿ ಆಗಿದ್ಕೊಂಡು ಮಕ್ಕಳು ವಯಸ್ಸು ಹೇಳೋಕ್ಕೆ 35. ಹಂಗೆ ಹೇಳಿ 88 ಅಂದ್ರೆ ನಾನು ಪೆನ್ ತಗೊಂಡು ಬರ್ಕೊಳ್ಳ. ಏನು ಓದಿದ್ದೀರಾ ತಾವು? ಗುರುಜಿ, ಏನು ಓದಿದ್ದೀರಾ? ನಾವು SSLC ಓದಿದ್ದೀವಿ ಗುರುಜಿ. ಏನಾಗಬೇಕು ನಿಮ್ಮ ಮಗನಿಗೀಗ? ನಮ್ಮ ಮಗನಿಗೆ ಮದ್ವೆ ಸೆಟ್ ಆಯ್ತಲ್ಲ ಗುರುಜಿ, ಮದ್ವೆ ಮಾಡಬೇಕು. ಏನು ಮಾಡ್ತಿದ್ದಾನೆ ಮಗ? ಕೆಲಸಕ್ಕೆ ಹೋಗ್ತಾ ಇದ್ದಾನಾ? ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಗುರುಜಿ. ಓಕೆ, ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಅವರು ಕೆಲ್ಸಕ್ಕೆ ಹೋಗ್ತಾರೆ ಗುರುಜಿ. ಓಕೆ, ನಿಮ್ಮ ಮನೆಯಲ್ಲಿ ಅಮಾವಾಸ್ಯೆ ಪೌರ್ಣಿಮೆಯಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ? ಅಭ್ಯಾಸ? ಅಮಾವಾಸ್ಯೆ ಪೌರ್ಣಮಿಲಿ ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ, ಅಭ್ಯಾಸ ಇಲ್ಲ ಗುರುಜಿ. ಅಂದರೆ ಈ ಬಲಿ ಕೊಡ್ತಾರಲ್ಲ ದೇವ್ರಿಗೆ, ದೇವತೆಗೆ ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ? ಯಾವಾಗಾದ್ರು ವರ್ಷಕ್ಕೊಂದ್ಸಲ ಆಗಲಿ ಯಾವ ದೇವ್ರಿಗೆ ಹೋಗ್ತೀರಾ? ಇಲ್ಲ, ಬಲಿ ಕೊಡಂಗಿಲ್ಲ. ನಮ್ಮ ಮನೆ ದೇವರಿಗೆ ಇದು ಕೋಳಿ ಕುರಿ ಅವೆಲ್ಲ ಕೊಡಂಗಿಲ್ಲ ಗುರುಜಿ. ಯಾವುದು ನಿಮ್ಮ ದೇವರು? ಶಂಭುಲಿಂಗೇಶ್ವರ. ಹೆಣ್ಣು ದೇವರು ಯಾವುದು? ಹೆಣ್ಣು ದೇವರು ಪಟ್ಲದಮ್ಮ. ಓಕೆ, ಮನೆಯಲ್ಲಿ ಫೋಟೋ ಯಾವ್ದು ಇಟ್ಟಿದ್ದೀರಾ? ಫೋಟೋ ಶಿವ ಪಾರ್ವತಿದು. ಆಮೇಲೆ ಗಣೇಶ, ಲಕ್ಷ್ಮಿ, ಸರಸ್ವತಿ ಒಂದೇ ಕಡೆ ಇದೆಯಾ? ಒಂದೇ ಫೋಟೋ ಇದೆಯಾ? ಹಾಂ, ಒಂದೇ ಫೋಟೋದಲ್ಲಿ ಗಣೇಶ, ಲಕ್ಷ್ಮಿ, ಸರಸ್ವತಿ ಇದೆ. ಓಕೆ. ಇನ್ನೊಂದರಲ್ಲಿ ಶಿವ ಪಾರ್ವತಿ, ನಿಮಗೆ ಗಣೇಶ, ಸುಬ್ರಹ್ಮಣ್ಯ. ಸರಿ, ನಿಮ್ಮ ತಂದೆ ಇದ್ದಾರಾ? ನಮ್ಮ ತಂದೆ ಇಲ್ಲ, ತಾಯಿನೂ ಇಲ್ಲ ಗುರುಜಿ. ಫಸ್ಟ್ ಹೋಗಿದ್ದು ಯಾರು? ಫಸ್ಟ್ ಅಮ್ಮ. ಏನಾಗಿತ್ತು ಅಮ್ಮಂಗೆ? ಅಮ್ಮನ್ ಏನಿಲ್ಲ, ಹಿಂಗೆ ಕೆಲಸ ಮಾಡ್ತಾ ಇದ್ರು, ಆಟ ಆಗಿ ತೀರೋದ್ರು. ಮನೆಯಲ್ಲ ಹಾಸ್ಪಿಟ್ಲಲ್ಲ? ಮನೆ ಒಳಗೆಲ್ಲ ಬೇರೆ ಇದಕ್ಕೆ ಹೋಗಿದ್ರು, ಚೀಟಿ ಹತ್ರ ಬರ್ಬೇಕಾದ್ರೆ ಮಧ್ಯ ದಾರಿನಲ್ಲಿ. ಓಕೆ, ಬಟ್ ಅವು ಸಾವಾದಾಗ ಯಾರು ಹತ್ರದಲ್ಲಿ ಯಾರು ಇರಲಿಲ್ಲ? ಅದೇ ನಮ್ಮ ರಿಲೇಷನ್ ಅವ್ರು ಇದ್ರು, ನಮ್ಮ ಸಂಬಂಧಿಕರು, ಸ್ವಲ್ಪ ದೂರದಲ್ಲೇ ಮನೆ ಇದ್ದಿದ್ದು. ಹಾಂ, ಅಪ್ಪ ಇದ್ರು, ಅಪ್ಪ. ಓಕೆ. ಈಗ ಎಷ್ಟು ವರ್ಷ ಆದ್ಮೇಲೆ, ಎಷ್ಟು ವರ್ಷ ಅಮ್ಮ ಓದಿ, ಎಷ್ಟು ವರ್ಷಕ್ಕೆ ಅಪ್ಪ ಹೋದ್ರು? ಅಮ್ಮ ಓದಿ ಒಂದು 4-5 ವರ್ಷಕ್ಕೆ ಅಪ್ಪನೂ ಹೋದ್ರು. ಓಕೆ, ನೀವು ಎಷ್ಟು ಜನ ಅಕ್ಕ ತಂಗಿಯರು? ನಾವು ಇಬ್ರು ಗುರುಜಿ. ನಿಮ್ಗೆ ಅಣ್ಣ ತಮ್ಮ? ಹೆಣ್ಮಕ್ಳು ಇಬ್ರು. ಅಣ್ಣ ತಮ್ಮ? ಅಣ್ಣ ತಮ್ಮಂದಿರು, ಅಣ್ಣ ಒಬ್ರು, ತಮ್ಮ ಇಬ್ರು. ಹೇಗಿದೆ ಅವರ ಒಂದು ಶೈಲಿ, ಒಂದು ದಾಂಪತ್ಯ ಅಂದರೆ ಕುಟುಂಬದಲ್ಲಿ ನೆಮ್ಮದಿ ಖುಷಿ ಹೇಗಿದೆ ನಿಮ್ಮ ಅಣ್ಣ ತಮ್ಮಂದಿರದು? ಅಣ್ಣ ತಮ್ಮಂದಿರೆಲ್ಲ ಚೆನ್ನಾಗಿದ್ದಾರೆ ಗುರುಜಿ. ನಾವು ಅವ್ರ ಜೊತೆಲಿ ಮಾತಾಡ್ತಾ ಇಲ್ಲ, ಅಪ್ಪ ಅಮ್ಮ ಸತ್ತ ಮೇಲೆ. ಯಾಕೆ? ಅದೇ ಹಿಂಗೆ ಏನಾದ್ರು ಕೇಳ್ತಾರೆ, ಇದ್ ಮಾಡ್ತಾರೆ, ಅಪ್ಪ ಅಮ್ಮ ತೀರೋದ್ರಲ್ವಾ ಅಂದ್ಬಿಟ್ಟು ಜಗಳ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರಿದ್ದಾರೆ, ನಮ್ಮ ಪಾಡಿಗೆ ನಾವಿದ್ದೀವಿ. ಏನು ಮಾಡ್ತಿದ್ರು ಅಪ್ಪ? ಅಪ್ಪ ವ್ಯವಸಾಯ ಮಾಡ್ತಿದ್ರು. ನಿಮ್ಮ ತಂದೆ ತಾಯಿನ ಎಲ್ಲಿ ಸಂಸ್ಕಾರ ಮಾಡಿದ್ರಿ? ಜಮೀನಲ್ಲಿ ಹಾಕಿದ್ರಾ? ಅವ್ರ ಜಮೀನಲ್ಲೇ ಗುರುಜಿ. ಗೋರಿ ಕಟ್ಸಿದ್ರ? ಮೇಲೆ ಸಮಾಧಿಯನ್ನು ಕಟ್ಸಿದ್ರಾ? ಕಟ್ಸಿದ್ದಾರೆ. ಕೋರ್ಟ್ ಕೇಸ್ ಯಾವುದಿದೆ ನಿಮ್ಮ ತಂದೆ ಮನೆಯಲ್ಲಿ? ತಂದೆ ಮನೇಲಿ ಕೋರ್ಟ್ ಕೇಸ್ ಯಾವ್ದು ಇಲ್ಲ ಗುರುಜಿ. ಕೋರ್ಟ್ ಇದ್ದು ಮೊದ್ಲಿತ್ತು, ಜಮೀನ್ಗಳು ಅವ್ರವ್ರ ಇದಾಗಕ್ಕೆ ಅವ್ರ ಹೆಸರಿಗೆ ಇವ್ರ ಹೆಸರು ಪಾಣಿ ಇದೆಲ್ಲ ಆಗೈತೆ. ಇವಾಗೆಲ್ಲ ಮಾಡ್ಕೊಂಡ್ರು ಅಪ್ಪ ಅಮ್ಮ ಇದ್ದಂಗೆನೆ. ಪೊಲೀಸ್ ಸ್ಟೇಷನ್ಗೆ ಅವಾಗ ಹೋಗುವಂಥದ್ದು, ಬೇಜಾರು ಮಾಡಿಕೊಂಡು ಯಾರ್ದೋ ವಿಚಾರಕ್ಕೆ ಏನೋ ವಿಷಯಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಕ್ಕಂಥ ಅಭ್ಯಾಸ ಯಾರಿಗಿದೆ ನಿಮ್ಮ ತಂದೆ ಮನೆಯಲ್ಲಿ? ಯಾರಿಗೂ ಇಲ್ಲ ಗುರುಜಿ, ಅದೆಲ್ಲ ಇಲ್ಲ ಅವ್ರಿಗೆ ಅಭ್ಯಾಸ. ಯಾಕೆ ಮಾತು ಕೇಳ್ತೀನಿ ಅಂದರೆ, ನಿಮ್ಮಲ್ಲಿ ಆಸ್ತಿ ಇದೆ, ಧೈರ್ಯ ಇದೆ, ಏನು ಬೇಕು ಮಾಡೋ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. 4 ಜನಕ್ಕೆ ಊಟ ಹಾಕುವಷ್ಟು ಮಟ್ಟಕ್ಕೂ ಭಗವಂತ ಕೊಟ್ಟಿದ್ದಾನೆ. ಹೌದು ಗುರುಜಿ. ನಿಮ್ಮ ಮನೇಲಿ ಏನು ಕೇಳ್ತೀರ ಆಗಬೇಕು ಅಂತ ಯಾವುದು ಕರೆಕ್ಟ್ ಟೈಮಲ್ಲಿ ಇಲ್ಲಿವರೆಗೂ ನಿಮ್ದು ಯಾವುದು ಆಗಿಲ್ಲ, ಆಗೋದು ಇಲ್ಲ. ಹೌದು. ಯಾಕೆ ತಿಳ್ಕೊಳ್ದೆ ಹಿಂಗೆ ಇದ್ದೀರಾ? ಮಗ 28 ಆಯಿತು, ಯಾವಾಗ ತಿಳ್ಕೊಳ್ಳೋದು ನೀವು? ಏನು ಇಲ್ಲಿ ಯಾರು ಈಗ ಗೊತ್ತಾ ಇಲ್ಲ ಗುರುಜಿ. ನಾವು ನಿಮ್ಮ ಯೂಟ್ಯೂಬಲ್ಲಿ ನೋಡಿ ನೋಡಿ ನೋಡಿ, ಟಿವಿನಲ್ಲಿ ಬರ್ತಿರ್ಲಿಲ್ಲ. ಯೂಟ್ಯೂಬಲ್ಲಿ ನೋಡಿ ನಿಮ್ಮ ಗುರುಜಿನ ನಾನು ಡೈಲಿ ಒಂದಿನೂ ಮಿಸ್ ಕಳಲ್ಲ. ಅದನ್ನೇ 4-5 ಪ್ರೋಗ್ರಾಮ್ ನೋಡ್ತಾನೆ ಇರ್ತೀನಿ ನೀವು ನಡೆಸ್ಕೊಟ್ಟಿರೋದು. ನಿಮ್ಮ ಮಗನ ಬಗ್ಗೆ ದಯವಿಟ್ಟು ಮದುವೆ ಬಗ್ಗೆ ಆತರ ಮಾಡ್ಕೋಬೇಡಿ. ಫಸ್ಟು ನಿಮ್ಮ ತಂದೆ ಮನೆ ಇರ್ತಕ್ಕಂಥದ್ದು ಪ್ಲಸ್ ನಿಮ್ಮ ಗಂಡನ ಮನೇಲಿ ಇರ್ತಕ್ಕಂಥ ಸೂತಕವನ್ನು ಮದ್ದು ತೆಗೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಈಗ ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ 4 ವರ್ಷದ್ದು ಗುರುಜಿ. ಕಟ್ಸಿದ್ದಾ? ಬಾಗ್ಲಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋದಾಗಲಿ, ನಿಂಬೆಹಣ್ಣು ಹೊಡೆಯೋದಾಗಲಿ, ಯಾವುದೇ ಆಗಲಿ ನಿಮ್ಮಲ್ಲಿ ಅಭ್ಯಾಸ ಯಾವುದಿದೆ? ನಾವು ಬಾಗ್ಲಲ್ಲಿ ನಿಂಬೆಹಣ್ಣು ದೀಪನೂ ಹಚ್ಚಲ್ಲ, ಇದು ದೀಪನೂ ಹಚ್ಚಲ್ಲ ಗುರುಜಿ. ನಿಂಬೆಹಣ್ಣು ಏನು ಹೊಡಿಯಲ್ಲ ನಾವು. ಓಕೆ, ಮನೆ ಬಾಗ್ಲಲ್ಲಿ ಏನು ಕಟ್ಟಿಲ್ವಾ? ಇಲ್ಲ. ಮನೆ ಬಾಗ್ಲಲ್ಲಿ ಏನು ಕಟ್ಟಿಲ್ವಾ? ಮನೆ ಬಾಗ್ಲಲ್ಲಿ ಒಳಗಡೆಲಿ ಧರ್ಮಸ್ಥಳಕ್ಕೆ ಹೋಗಿದ್ರು, ಒಂದು ತೆಂಗಿನಕಾಯಿ ತಂದು ಒಳಗಡೆ ಕಟ್ಟಿದ್ದಾರೆ ಧರ್ಮಸ್ಥಳದ್ದು. ಓಕೆ, ಯಾಕೆ ಕಟ್ಟಿಲ್ಲ. ಯಾಕೆ ಇಷ್ಟೆಲ್ಲ ಕೇಳ್ತೀನಿ ಅಂದರೆ,
ನೀವು ಬೆಳಗ್ಗೆ ಎದ್ದು ಹೇಳ್ಬೇಕಾದ್ರೆ ನಿಮಗೆ ಮೈ ನೋವು ಬರುತ್ತಾ, ಮೈ ತೂಕ ಇರುತ್ತಾ ಹೇಳಿ? ಹೌದು, ಮೈ ತೂಕ, ಇದು ನೋವು ಇರುತ್ತೆ ಗುರುಜಿ. ಈಗ ಇದು ಹಿಂಗೆ ಅನುಭವಿಸ್ಬೇಕಾ, ಅದರಿಂದ ಹೊರಗೆ ಬರಬೇಕಾ? ಹೊರಗ್ ಬರ್ಬೇಕು. ಯಾಕಮ್ಮ ಹಿಂಗೆ ಅನುಭವಿಸ್ತಾ ಇದ್ದೀರಾ ತಾಯಿ? ಓಕೆ, ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟು ನೀವು ಯಾವುದೇ ಕಾರಣಕ್ಕೂ ಊಟ ಮಾಡ್ತಕ್ಕಂಥ ವಿಚಾರ, ರಾತ್ರಿ ಊಟವನ್ನು ನಿಲ್ಲಿಸ್ಬೇಕು.